ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरि ओम। ಹಿಂದಿನ ಪಾಠದಲ್ಲಿ ಸತ್ಯಾತ್ಯಯಾನ್ ನೈವ ದೋಷೋರ್ಜುನಸ್ಯ ತೇಜೀಯಸಶ್ಚಿಂತನೀಯ ಕಥಂಚಿತ್ ಶ್ರೇಷ್ಠಾಪರಾಧಾತ್ ನಾಣ್ಯದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ ಅಂತ ಆಚಾರ್ಯರು ಅಪರೋಕ್ಷ ಜ್ಞಾನಿಗಳಿಗೆ ಸ್ವೋತ್ತಮ ಅಪರಾಧವನ್ನು ಬಿಟ್ಟು ಬೇರೆ ಯಾವ ರೀತಿಯಾದಂತಹ ಪಾಪದ ಲೇಪ ಎಂಬುದು ಆಗೋದಿಲ್ಲ ಎನ್ನುವಂತ ಅಂಶವನ್ನ ತಿಳಿಸಿದ್ರು. ಮುಂದೆ 161ನೇ ಶ್ಲೋಕದಿಂದಾಗಿ ಪ್ರಾರಂಭ. ಅತಿ ಸ್ನೇಹಾತ್ ಅಗ್ರಜಾಭ್ಯಾಂ ತದಸ್ಯ ಶಾಂತಂ ಸುತ ಪಾಂಡ್ಯರಾಜೇನ ದತ್ತ. ಸಂವತ್ಸರಾಂತೆ ಫಲ್ಗುಣಸ್ಯಾನುರೂಪ ಚಿತ್ರಾಂಗದ ವೀರಸೇನೇನ ತೋಷಾತ್. ಪದಚ್ಛೇದ. ಅತಿ ಸ್ನೇಹಾತ್ ಚ ಅಗ್ರಜಾಭ್ಯಾಂ ತತ್ ಅಸ್ಯ ಶಾಂತಂ ಸುತ ಪಾಂಡ್ಯರಾಜೇನ ದತ್ತ ಸಂವತ್ಸರಾಂತೆ ಫಲ್ಗುಣಸ್ಯ ಅನುರೂಪ ಚಿತ್ರಾಂಗದ ವೀರಸೇನೇನ ತೋಷಾತ್. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಶ್ರೇಷ್ಠಾಪರಾಧಾತ್ ನ ಅನ್ಯ ದೋಷಸ್ಯ ಲೇಪಃ, ಸ್ವೋತ್ತಮ ಅಪರಾಧವನ್ನು ಬಿಟ್ಟು ಬೇರೆ ಅಪರಾಧ ಅದು ಅವರಿಗೆ ಅಂಟೋದಿಲ್ಲ ಅಂತ ನೋಡಿದ್ವಿ. ಅಲ್ಲ, ಹಾಗಾದ್ರೆ ಸಂದೇಹ ಬರುತ್ತೆ, ಯಾರು ಪ್ರತಿಜ್ಞಾ ಭಂಗ ಎಂಬುದು ಆಯ್ತು. ಅಲ್ಲಿ ತಾನು ಮಾಡಿದಂತಹ ಪ್ರತಿಜ್ಞೆ ಯಾರ ಮುಂದೆ ಮಾಡಿದ್ದ? ಭೀಮ ಮತ್ತು ಧರ್ಮರಾಜರ ಮುಂದೆ ಮಾಡಿದ್ದ. ಅವರು ಅರ್ಜುನನಿಗಿಂತ ಉತ್ತಮರು. ಹಾಗಾಗಿ ಅದು ಸ್ವೋತ್ತಮ ಅಪರಾಧ ಆಯ್ತಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಅಗ್ರಜಾಭ್ಯಾಂ ಅತಿ ಸ್ನೇಹಾತ್ ಅಸ್ಯ ತತ್ ಶಾಂತಂ. ಭೀಮನಿಗಾಗಲಿ ಯುಧಿಷ್ಠಿರನಿಗಾಗಲಿ ಅರ್ಜುನನ ಮೇಲೆ ಅತಿ ಸ್ನೇಹ, ಅತ್ಯಂತ ಪ್ರೀತಿ, ತಮ್ಮನೆಂಬಂತಹ ಅತ್ಯಂತ ಪ್ರೀತಿ. ಆ ಅತ್ಯಂತ ಪ್ರೀತಿಯಿಂದಾಗಿ ಅವರೇನ್ ಮಾಡಿದ್ರು, ಅರ್ಜುನ ಮಾಡಿದಂತಹ ಅಪರಾಧವನ್ನ ಶಾಂತಂ ಕ್ಷಮಿಸಿದರು. ಹಾಗಾಗಿ ಅದು ಕೂಡ ಅವನಿಗೆ ಲೇಪ ಆಗಲಿಲ್ಲ ಅಂತ ನಿರ್ಣಯ. ಸರಿ, ಇಷ್ಟೆಲ್ಲ ಮುಗೀತು. ಇದಾದ ಮೇಲೆ ಹಿಂದೆ ನಾವು ಕೇಳಿದಂತೆ ಅವನು ಪಾಂಡ್ಯ ದೇಶಕ್ಕೆ ಆಗಮಿಸಿದ್ದ, ತಮಿಳುನಾಡಿಗೆ ಆಗಮಿಸಿದ್ದ ಅಂತ. ಕ್ರಮೇಣ ಪಾಂಡ್ಯಾನ್ಸ್ತನಯೋಸ್ಯ ಮಾತ್ರ ಅಂತ ಅಲ್ಲಿಗೆ ಬಂದಿದ್ದ. ಅಲ್ಲಿ
ಒಂದು ವರ್ಷ ಆದ ಮೇಲೆ, ಸಂವತ್ಸರ ಅಂತೆ, ಒಂದು ವರ್ಷ ಆದ ಮೇಲೆ ಆ ಪಾಂಡ್ಯ ರಾಜನಾದಂತಹ ವೀರಸೇನ ಎನ್ನುವಂತಹ ರಾಜ ಅವನೇನ್ ಮಾಡಿದ, ಅವನಿಗೊಬ್ಬ ಮಗಳಿದ್ದಳು, ಚಿತ್ರ ಚಿತ್ರಾಂಗದ ಅಂತ. ತನ್ನ ಮಗಳಾದಂತಹ ಆ ಚಿತ್ರಾಂಗದೆಯನ್ನ, ಅವಳೆಂಥವಳು ಫಲ್ಗುಣಸ್ಯ ಅನುರೂಪ, ಫಲ್ಗುಣನಿಗೆ, ಫಲ್ಗುಣ ಅಂದ್ರೆ ಅರ್ಜುನ. ನಾವು ಅರ್ಜುನನನ್ನ ಫಲ್ಗುಣ ಫಲ್ಗುಣ ಎನ್ನುವಂತ ಶಬ್ದದಿಂದಾಗಿ ಅನೇಕ ಸಲ ಕೇಳಿದ್ದೇವೆ. ಅರ್ಜುನನಿಗೆ ಫಲ್ಗುಣ ಅಂತ ಯಾಕೆ ಹೆಸರು ಅಂತಂದ್ರೆ, ಆ ನಮಗೆ ಇದು ಮಹಾಭಾರತದ ವಿರಾಟ ಪರ್ವದಲ್ಲಿ ಈ ಮಾತು ಬರುತ್ತೆ. ಅರ್ಜುನನಿಗೆ ಆ ರೀತಿಯಾದಂತಹ ಹೆಸರು ಯಾಕೆ ಬಂತು ಅಂತಂದ್ರೆ, ಅವನು ಹುಟ್ಟುವಂತಹ ಸಂದರ್ಭದಲ್ಲಿ ಏನಾಗಿತ್ತು, ಬೆಳಗಿನ ಹೊತ್ತಿನಲ್ಲಿ ಏನಾಗಿತ್ತು, ಪೂರ್ವ ಫಲ್ಗುಣಿ ನಕ್ಷತ್ರ ಎಂಬುದು ಇತ್ತು, ಮತ್ತು ಸಂಜೆಯ ಸಂದರ್ಭದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ ಇತ್ತು ಅಂತ. ಅಲ್ಲಿ ಹೇಳುವಂತೆ, ಉತ್ತರಾಭ್ಯಾಂ ತು ಪೂರ್ವಾಭ್ಯಾಂ ಫಲ್ಗುನಿಭ್ಯಾಂ ಅಹಂ ದಿವ ಜಾತೋ ಹಿಮವತ ಪೃಷ್ಠೆ ತೇನ ಮಾಂ ಫಲ್ಗುಣಂ ವಿದುಹು ಅಂತ ಅರ್ಜುನನೇ ತನ್ನ ಹೆಸರು ಯಾಕೆ ಫಲ್ಗುಣ ಅಂತ ಹೇಳ್ಕೊಳ್ತಾನೆ. ನಾನು ಹುಟ್ಟುವ ಸಂದರ್ಭದಲ್ಲಿ ಹಗಲಿನಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರ ಇತ್ತು, ಮತ್ತು ರಾತ್ರಿಯ ಸಂದರ್ಭದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ ಇತ್ತು. ಅಂತಹ ಸಂದರ್ಭದಲ್ಲಿ ನಾನು ಹಗಲಿನ ಕೊನೆಯ ಭಾಗದಲ್ಲಿ ನಾನು ಹುಟ್ಟಿದೆ. ಎಲ್ಲಿ ಹುಟ್ಟಿದೆ? ಹಿಮವತಃ ಪೃಷ್ಠೆ, ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ನಾನು ಹುಟ್ಟಿದೆ. ಹಾಗಾಗಿ ನನ್ನನ್ನ ಫಲ್ಗುಣ ಫಲ್ಗುಣ ಎಂಬುದಾಗಿ ಕರೀತಾರೆ ಅಂತ ಅರ್ಜುನನೇ ಹೇಳಿಕೊಂಡಂತಹ ಮಾತು. ಹೀಗೆ ಅಂತಹ ಅರ್ಜುನ, ಅವನಿಗೆ ಅನುರೂಪ, ಅತ್ಯಂತ ಅನುರೂಪಳಾದಂಥವಳು, ಸರಿಸಮ ಅಂದ್ರೆ ಯೋಗ್ಯವಾದಂತಹ ಕನ್ಯೆ ಅಂತ, ಯೋಗ್ಯಳಾದಂತಹ ಚಿತ್ರಾಂಗದೆಯನ್ನ ಆ ವೀರಸೇನ ಎನ್ನುವಂತಹ ಪಾಂಡ್ಯ ದೇಶದ ರಾಜ, ಪಾಂಡ್ಯ ದೇಶದ ರಾಜನಾದಂತಹ ಆ ಯಾವ ವೀರಸೇನ ತನ್ನ ಮಗಳಾದಂತಹ ಚಿತ್ರಾಂಗದೆಯನ್ನ ತೋಷಾತ್ ದತ್ತ, ತೋಷ, ತೋಷ ಅಂದ್ರೆ ಸಂತೋಷ, ಸಂತೋಷದಿಂದಾಗಿ ಕೊಟ್ಟ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಸರಿ, ಯಾರೇ ಆಗಲಿ ತಮ್ಮ ಪ್ರೀತಿ ಪಾತ್ರಳಾದಂತಹ ಮಗಳನ್ನ ಒಬ್ಬ ಯೋಗ್ಯನಾದಂತಹ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡ್ಬೇಕಾದ್ರೆ ಸಂತೋಷದಿಂದ ಕೊಟ್ಟು ಮದುವೆ ಮಾಡ್ತಾರೆ. ಅದನ್ನ ಇಲ್ಲಿ ಆಚಾರ್ಯರು ಮತ್ತೆ ಯಾಕೆ ಸ್ಪೆಸಿಫಿಕ್ ಆಗಿ ತೋಷಾತ ದತ್ತ ಎಂಬುದಾಗಿ ಹೇಳಿದ್ರು ಅಂತಂದ್ರೆ, ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ವೀರಸೇನನ ಈ ಸಂತೋಷಕ್ಕೆ ಇನ್ನೊಂದು ವಿಶಿಷ್ಟವಾದಂತಹ ಕಾರಣ ಇತ್ತು ಅಂತ. ಏನು ಆ ವಿಶಿಷ್ಟವಾದಂತಹ ಕಾರಣ ಅಂತ ಹೇಳಿದ್ರೆ, ಒಂದು ನಿಮಿಷ, ಅಸ್ಯಾಂ ಅನೇನ ಜಾತಃ ಅಪುತ್ರಸ್ಯ ಮಮ ಉತ್ತರಾಧಿಕಾರಿ ಸ್ಯಾತಿತಿ ಪುತ್ರಿಕಾ ಪುತ್ರ ಧರ್ಮೇಣಿತಿ ತೋಷಾತ್ ಅಂತ ಮುಂದಿನ ಶ್ಲೋಕದಲ್ಲಿ ಆ ವಿಚಾರ ಬರುತ್ತೆ. ಅಲ್ಲಿ ಅವನು ಮದುವೆ ಮಾಡಿ ಕೊಟ್ಟಿದ್ದು ಪುತ್ರಿಕಾ ಪುತ್ರ ಧರ್ಮ ಅಂತ. ನಮ್ಗೆಲ್ಲ ಗೊತ್ತಿರುವಂತೆ ಏನು, ಒಬ್ಬ ವ್ಯಕ್ತಿಗೆ ಗಂಡು ಸಂತಾನ ಇಲ್ಲದೆ ಹೋದಾಗ ತನ್ನ ಹೆಣ್ಣು ಸಂತಾನವನ್ನ ಮದುವೆ ಮಾಡಿ ಕೊಡಬೇಕಾದ್ರೆ ಅಲ್ಲಿ ಒಂದು ಕಂಡೀಷನ್ ಏನಂತ, ಇವಳಲ್ಲಿ ಹುಟ್ಟುವಂತಹ ಗಂಡು ಮಗನನ್ನ ನನಗೆ ಮದುವೆ ಮಾಡಿ ನನಗೆ ಮಗನನ್ನಾಗಿ ಮಾಡಬೇಕು ಅಂತ. ಅರ್ಥಾತ್ ಹೆಣ್ಣು ಮೊಮ್ಮಗನನ್ನಾಗಿ ಸ್ವೀಕಾರ ಮಾಡುವುದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬರೀ ತಾನು ತನ್ನ ಮಗಳನ್ನ ಒಬ್ಬ ಯೋಗ್ಯನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೇನೆ ಆ ಸಂತೋಷ ಮಾತ್ರ ಇದ್ದಿಲ್ಲ, ಅದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಸಂತೋಷ ಇತ್ತು. ಏನು? ನಾನು ನನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತಾ ಇದ್ದೇನೆ, ಅದು ಯಾವ ಧರ್ಮದಿಂದಾಗಿ? ಪುತ್ರಿಕಾ ಪುತ್ರ ಧರ್ಮದಿಂದಾಗಿ. ಇದರಿಂದ ಏನಾಗುತ್ತೆ, ನನ್ನ ರಾಜ್ಯಕ್ಕೆ ಒಬ್ಬ ಉತ್ತರಾಧಿಕಾರಿ ಸಿಗ್ತಾನೆ ಎನ್ನುವಂತಹ ಸಂತೋಷದಿಂದಾಗಿ ಅವನು ಮದುವೆ ಮಾಡಿಕೊಟ್ಟ ಎಂಬುದನ್ನ ಆಚಾರ್ಯರು ಇಲ್ಲಿ ತೋಷಾತ್ ಎನ್ನುವಂತಹ ಪದದಿಂದಾಗಿ ತಿಳಿಸ್ತಾ ಇದ್ದಾರೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಹೀಗೆ ಅರ್ಜುನ ಚಿತ್ರಾಂಗದೆಯನ್ನ ಮದುವೆಯಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಸವೀರಸೇನಃ ತ್ವಷ್ಟುರಂಶೋ ಯಮಸ್ಯ
ಅಪ್ಯಾವೇಶಯುಕ್ ಸಾ ಚ ಕನ್ಯಾ ಶಚೀಃ. ತಾರಾದೇಹೆ ಸೂರ್ಯಜಸ್ಯ ಅಂಗಸಂಗಾತ್ ಸ್ವರ್ಗಂ ನಾಗಾತ್ ಅಂತರಿಕ್ಷಾದಿಹಾಸೀತ್. ಪದಚ್ಛೇದ. ಸಹ ವೀರಸೇನಃ ತ್ವಷ್ಟುಃ ಅಂಶಃ ಯಮಸ್ಯ ಅಪಿ ಆವೇಶಯುಕ್ ಸಾ ಚ ಕನ್ಯಾ ಶಚೀಃ ತಾರಾದೇಹೆ ಸೂರ್ಯಜಸ್ಯ ಅಂಗಸಂಗಾತ್ ಸ್ವರ್ಗಂ ನ ಅಗಾತ್ ಅಂತರಿಕ್ಷಾತ್ ಇಹ ಆಸೀತ್. ಈ ವೀರಸೇನ ಯಾರು, ಅವನ ಸ್ವರೂಪ ಏನು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇವನು ತ್ವಷ್ಟುಃ ಅಂಶಃ, ತ್ವಷ್ಟೃ ಎನ್ನುವಂತಹ ದೇವತೆಯ ಅಂಶ. ವೀರಸೇನ ತ್ವಷ್ಟೃ ಎನ್ನುವಂತಹ ದೇವತೆಯ ಅಂಶ. ಅಷ್ಟು ಮಾತ್ರ ಅಲ್ಲ, ಯಮಸ್ಯಾಪಿ ಆವೇಶಯುಕು, ಅವನಲ್ಲಿ ಯಮನ ಆವೇಶವೂ ಕೂಡ ಇತ್ತು. ಹೀಗೆ ತ್ವಷ್ಟೃವಿನ ಅಂಶ ಮತ್ತು ಯಮನ ಆವೇಶದಿಂದಾಗಿ ಕೂಡಿದಂತಹ ಯೋಗ್ಯ ಜೀವಿ ಆ ವೀರಸೇನ. ಈ ಚಿತ್ರಾಂಗದ ಯಾರು ಅಂತಂದ್ರೆ ಸಾ ಕನ್ಯಾ ಶಚೀಹಿ, ಆ ಕನ್ಯೆಯಾದಂತಹ ಚಿತ್ರಾಂಗದೆ ಸಾಕ್ಷಾತ್ ಶಚೀದೇವಿಯೇ ಆಗಿದ್ಲು. ಇಲ್ಲಿ ಒಂದು ವಿಶೇಷ ಅಂಶವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವುದೇ ದೇವತೆಗಳು ತಮ್ಮ ಅಂಶದಿಂದಾಗಿ ಭೂಮಿಯ ಮೇಲೆ ಅವತಾರವನ್ನು ಮಾಡಿದಾಗ ತಮ್ಮ ದೇವತಾ ಕಾರ್ಯ ಮುಗಿದ ಮೇಲೆ ತಮ್ಮ ಮೂಲ ರೂಪಕ್ಕೆ ಹೋಗಿ ಸೇರುತ್ತಾರೆ ಅಂತ. ಆದರೆ ಈ ಶಚಿ, ಅರ್ಥಾತ್ ಈ ಶಚಿಯೇನೆ ಹಿಂದೆ ತಾರೆಯಾಗಿ ಹುಟ್ಟಿದ್ಲು. ಅದು ನಾವು ನಿನ್ನೆ ಕೇಳಿದ್ದೇವೆ, ವಾಲಿಯ ಪತ್ನಿಯಾಗಿ. ಅಲ್ಲಿ ಏನಾಗಿತ್ತು, ತಾರಾದೇಹೆ, ಅವಳು ತಾರೆಯಾಗಿ ಹುಟ್ಟಿದಾಗ, ವಾಲಿಯ ಪತ್ನಿಯಾಗಿ ಹುಟ್ಟಿದಾಗ ಸೂರ್ಯಜಸ್ಯ ಅಂಗಸಂಗಾತ್, ಸೂರ್ಯಜ ಅರ್ಥಾತ್ ಸುಗ್ರೀವ, ತನ್ನ ಪತಿಗಿಂತ ಕಡಿಮೆ, ಅಷ್ಟು ಮಾತ್ರ ಅಲ್ಲ ತನಗಿಂತ ಯೋಗ್ಯತೆಯಲ್ಲಿ ಕಡಿಮೆಯಾದಂತಹ ಅಲ್ಪನಾದಂತಹ ಸುಗ್ರೀವನ ಅಂಗಸಂಗವನ್ನು ಮಾಡಿದಳು. ತನಗಿಂತ ಯೋಗ್ಯತೆಯಲ್ಲಿ ಚಿಕ್ಕವನಾದಂತಹ ಸುಗ್ರೀವನ ಅಂಗಸಂಗವನ್ನ ತಾರೆಯಾದಾಗ ಮಾಡಿದ್ದಳು ಶಚೀದೇವಿ. ಆದ ಕಾರಣ ಏನಾಯ್ತು, ಅಲ್ಲಿ ಅವತಾರ ಕಾರ್ಯ ಎಲ್ಲವೂ ಕೂಡ ಮುಗಿಯಿತು. ಆದರೆ ಮುಗಿದಾಗ ಏನಾಯ್ತು, ಅವಳು ತನ್ನ ಆ ಅಂಶದಿಂದಾಗಿ ತನ್ನ ಮೂಲ ರೂಪವಾದಂತಹ ಶಚಿಯನ್ನ ಸೇರಲಿಲ್ಲ. ಸ್ವರ್ಗಂ ನ ಅಗಾತ್, ಸ್ವರ್ಗಕ್ಕೆ ಅವಳು ಹೋಗಲಿಲ್ಲ, ಶಚಿಯ ದೇಹವನ್ನ ಸೇರ್ಲಿಲ್ಲ. ಮತ್ತೇನ್ ಮಾಡಿದ್ಲು ಅಂತಂದ್ರೆ ಅಂತರಿಕ್ಷಾತಿಹಾಸೀತ್, ಅಷ್ಟು ವರ್ಷಗಳಿಂದಾಗಿ ದೀರ್ಘ 24ನೇ ತ್ರೇತಾಯುಗದಿಂದಾಗಿ 28ನೇ ದ್ವಾಪರ ಯುಗ ಬರುವ ತನಕ ಅವಳೇನಾಗಿದ್ಲು, ಅಂತರಿಕ್ಷದ ವಾತಾವರಣದಲ್ಲಿಯೇ ಇದ್ದಳು. ಈಗ ಇಲ್ಲಿ ಅವಳು ಚಿತ್ರಾಂಗದೆಯಾಗಿ ವೀರಸೇನಿಂದಾಗಿ ಹುಟ್ಟಿದ್ದಾಳೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಒಂದು ಸುಗ್ರೀವನ ಸಂಘ ಮಾಡಿದ್ದರ ಪ್ರಭಾವದಿಂದಾಗಿ ಅವಳು ತನ್ನ ಮೂಲ ರೂಪವನ್ನೇ ಸೇರ್ಲಿಲ್ಲ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ದೇವತೆಗಳಿಗೆ ಅವರಿಗಿಂತ ಸ್ವರೂಪತಃ ಅಧಮರಾದಂಥವರ ಅಂಗಸಂಗಾದಿಗಳನ್ನ ಮಾಡಿದಾಗ, ಅಥವಾ ಆ ಸ್ವರೂಪದಲ್ಲಿ ಕಡಿಮೆ ಇರುವಂಥವರು ತಮಗಿಂತ ಯೋಗ್ಯರಾದಂಥವರಲ್ಲಿ ಏನಾದರೂ ಅಪರಾಧವನ್ನು ಮಾಡಿದಾಗ ಅದು
ಆ ಅವರಿಗೆ ಅನೇಕ ರೀತಿಯಾದಂತಹ ತೊಂದರೆಗಳನ್ನು ಉಂಟು ಮಾಡುತ್ತೆ. ಅನೇಕ ರೀತಿಯಾದಂತಹ ಹೀಗೆ ಏನು ತಮ್ಮ ಮೂಲ ರೂಪವನ್ನೇ ಸೇರದೇ ಇರುವಷ್ಟು ಕೆಲವೊಂದು ಸಲ ಅದು ಪ್ರಭಾವವನ್ನು ಬೀರುತ್ತೆ ಎಂಬುದಾಗಿ ಆಚಾರ್ಯರು ನಮಗೆ ಒಳ್ಳೆ ದೃಷ್ಟಾಂತದ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ತಾರೆ ಅವಳ ಹೊಟ್ಟಿನಲ್ಲಿ ಸ್ವರ್ಗವನ್ನ ಸೇರ್ಲಿಲ್ಲ, ಸ್ವಚೀಯ ದೇಹವನ್ನ ಸೇರ್ಲಿಲ್ಲ. ಅವಳೇನಾದ್ಲು ಆ ಅಂತರಿಕ್ಷದ ತನಕದ ಹೋಗಿ ಅಲ್ಲೇ ಇದ್ದಳು. ಮತ್ತೆ ಈಗ ಪ್ರಸ್ತುತ ಚಿತ್ರಾಂಗದಿಯಾಗಿ ಹುಟ್ಟಿ ಮತ್ತೆ ಅರ್ಜುನನ ಸಂಘವನ್ನ ಮಾಡ್ತಾ ಇದ್ದಾಳೆ. ಮುಂದೆ ತೇನೈವ ಹೇತೋಹೋ ನಾತಿ ಸಾಮೀಪ್ಯಮಾಸೀತ್ ತಸ್ಯಾಹ ಪಾರ್ಥೆ ಪುತ್ರಿಕಾ ಪುತ್ರಧರ್ಮಾತ್ ತಸ್ಯಾಂ ಜಾತೋ ಬಭ್ರುವಾಹೋರ್ಜುನೇನ ಪೂರ್ವಂ ಜಯಂತಃ ಕಾಮದೇವಾಂಶ ಯುಕ್ತಃ. ಪದಚ್ಛೇದ ತೇನ ಏವ ಹೇತೋಃ ನ ಅತಿಸಾಮೀಪ್ಯಂ ಆಸೀತ್ ತಸ್ಯಾಹ ಪಾರ್ಥೆ ಪುತ್ರಿಕಾ ಪುತ್ರಧರ್ಮಾತ್ ತಸ್ಯಾಂ ಜಾತಃ ಬಭ್ರುವಾಹಃ ಅರ್ಜುನೇನ ಪೂರ್ವಂ ಜಯಂತಃ ಕಾಮದೇವಾಂಶ ಯುಕ್ತಃ. ತೇನೈವ ಹೇತೋಹೋ, ಅದೇ ಕಾರಣದಿಂದಾಗಿ ಅಂತ. ಏನಾ ಕಾರಣ? ತಾನು ತಾರೆಯಾಗಿ ಹುಟ್ಟಿದಾಗ, ಅಂದ್ರೆ ಈ ಚಿತ್ರಾಂಗದೆ ಮೂಲತಃ ಶಚೀದೇವಿ, ಅವಳೇ ತಾರೆಯಾಗಿ ಹುಟ್ಟಿದ್ದು. ತಾರೆಯಾಗಿ ಹುಟ್ಟಿದಾಗ ಸುಗ್ರೀವನ ಸಂಘ ಮಾಡಿದ್ದರ ಪ್ರಭಾವದಿಂದಾಗಿ ಇಲ್ಲಿ ಏನಾಯ್ತು, ನ ಅತಿ ಸಾಮೀಪ್ಯ ಮಾಸೀತ್. ಚಿತ್ರಾಂಗದೆಗೆ ಅರ್ಜುನನೊಟ್ಟಿಗೆ ಮದುವೆ ಆಯ್ತು ಏನೋ ಸರಿ, ಆದರೆ ಅತಿ ಸಾಮೀಪ್ಯಂ ನ ಆಸೀತ್, ಅವರಿಗೆ ಹೆಚ್ಚು ಒಡನಾಟ, ಹೆಚ್ಚು ಕಾಲ ಒಟ್ಟಿಗೆ ಇರುವಂತಹ ಭಾಗ್ಯ ಸಿಗಲಿಲ್ಲ ಚಿತ್ರಾಂಗದೆಗೆ. ಮಹಾಭಾರತದಲ್ಲಿ ಆ ಆದಿಪರ್ವದಲ್ಲಿ ಹೇಳುವಂತೆ ಅವರು ಎಷ್ಟು ದಿವಸ ಜೊತೆಗಿದ್ರು ಅಂತಂದ್ರೆ, ಮಾಸೇ ತ್ರಯೋದಶೇ ಪಾರ್ಥಃ ಕೃತ್ವ ವೈವಾಹಿಕೀಂ ಕ್ರಿಯಾಂ ಉವಾಸ ನಗರೇ ತಸ್ಮಿನ್ ಮಾಸಾನ್ ಸ್ತ್ರೀಂತು ತಯಾಸಹ ಅಂತ. ಅಂದ್ರೆ ಈ ಏನು ತೀರ್ಥಯಾತ್ರೆ ಮುಗಿದ ಮೇಲೆ 12 ತಿಂಗಳಾದ ಮೇಲೆ 13ನೇ ತಿಂಗಳು ಅವಳೊಟ್ಟಿಗೆ ವಿವಾಹವಾಯಿತು. ಮಾಸೇ ತ್ರಯೋದಶೇ ಪಾರ್ಥಃ. ಅದಾದ ಮೇಲೆ ಅವಳೊಟ್ಟಿಗೆ ಅವನು 3 ತಿಂಗಳು ಮಾತ್ರ ವಾಸವಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅರ್ಜುನನೊಟ್ಟಿಗೆ ಅವಳಿಗೆ ವಿವಾಹವಾದರೂ ಕೂಡ ಅರ್ಜುನನೊಟ್ಟಿಗೆ ದೀರ್ಘಕಾಲ ಬಾಳುವಂತಹ ಒಂದು ಭಾಗ್ಯ ಅವಳಿಗೆ ಸಿಗಲಿಲ್ಲ. ಕೇವಲ 3 ತಿಂಗಳು ಮಾತ್ರ ಅವರು ಜೊತೆಗಿದ್ದದ್ದು. ಅದಕ್ಕೆ ಕಾರಣ ಏನು ಅಂತಂದ್ರೆ ತೇನೈವ ಹೇತೋಹೋ, ಸುಗ್ರೀವನ ಸಂಘ ಮಾಡಿದ್ದರ ಪ್ರಭಾವದಿಂದಾಗಿ ಅವಳಿಗೆ ಆ ದೀರ್ಘಕಾಲದ ಒಡನಾಟ ಎಂಬುದು ಅವಳಿಗೆ ಸಿಗಲಿಲ್ಲ. ಇಷ್ಟ ಆಯಿತು. ಆಮೇಲೆ ಅವಳಲ್ಲಿ ಒಬ್ಬ ಮಗನನ್ನ ಅರ್ಜುನ ಪಡೆದ. ಯಾರವನು ಅಂದ್ರೆ
ಬಭ್ರುವಾಹ, ಬಭ್ರುವಾಹನ ಎನ್ನುವಂತಹ ಒಳ್ಳೆಯ ಪರಾಕ್ರಮಿಯಾದಂತಹ ಮಗ. ಅಲ್ಲಿ ಏನಾಯ್ತು, ಹಿಂದೆ ನಾವು ನೋಡಿದಂತೆ ಪುತ್ರಿಕಾ ಪುತ್ರ ಧರ್ಮಾತ್, ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ಅಲ್ಲಿ ಆ ಬಭ್ರುವಾಹನ ಎಂಬುದು ಹುಟ್ಟಿದಂತಹ ಬಭ್ರುವಾಹನನನ್ನ ಅರ್ಜುನ ಅವಳ ತಂದೆಗೇನೆ, ವೀರಸೇನನಿಗೇನೆ ಕೊಟ್ಟು ಬಿಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮಹಾಭಾರತದಲ್ಲಿ ಹೇಳುವಂತೆ ಅಪುತ್ರೇಣ ಮಯಾ ಕನ್ಯಾ ದೀಯತೆ ತವ ಭೋವರ ಅಸ್ಯಾಂ ಯೋ ಜಾಯತೆ ಪುತ್ರ ಸಮೇ ಪುತ್ರೋ ಭವಿಷ್ಯತಿ. ಇವಳಲ್ಲಿ ಹುಟ್ಟುವಂತ ಮಗ ಏನಾಗ್ತಾನೆ, ನನಗೆ ಮಗನಾಗ್ತಾನೆ ಅಂತ ಪ್ರಾರಂಭದಲ್ಲಿ ಏನೇ ಹೇಳಿಬಿಟ್ಟಿದ್ದ ವೀರಸೇನ. ಹೀಗೆ ಆ ಚಿತ್ರಾಂಗದಲ್ಲಿ ಹುಟ್ಟಿದಂತಹ ಬಭ್ರುವಾಹನನನ್ನ ಅವನಿಗೆ ಕೊಟ್ಟರು ಅಂತ. ತಸ್ಯಾಂ ಜಾತಃ ಬಭ್ರುವಾಹ ಅರ್ಜುನೇನ. ಸರಿ, ಈ ಬಭ್ರುವಾಹನ ಯಾರು ಅಂತಂದ್ರೆ ಮತ್ತೆ ಯಥಾವತ್ತಾಗಿ ಪೂರ್ವಂ ಜಯಂತಹ, ಜಯಂತ. ಹೀಗೆ ಇಂದ್ರನೇ ಅರ್ಜುನ, ಶಚೀದೇವಿಯೇ ಚಿತ್ರಾಂಗದೆ, ಅವರಿಬ್ಬರ ಮೂಲ ಸ್ವರೂಪದ ಪುತ್ರನಾದಂತಹ ಜಯಂತನೇನೆ ಇಲ್ಲಿ ಯಾರಾಗಿ ಹುಟ್ಟಿದ್ದಾರೆ, ಇವನು ಬಭ್ರುವಾಹನನಾಗಿ ಹುಟ್ಟಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಬಭ್ರುವಾಹನ ಹುಟ್ಟಿದ. ಅವನ ಜೊತೆಗೆ ಅಲ್ಲಿ ಏನಾಗಿತ್ತು, ಕಾಮದೇವಾಂಶ ಯುಕ್ತ, ಕಾಮನ ಅಂಶ, ಮನ್ಮಥನ ಅಂಶ ಇತ್ತು. ಹೀಗೆ ಜಯಂತ ಒಳಗೆ ಮನ್ಮಥನ ಅಂಶದಿಂದ ಕೂಡಿ ಅವನು ಬಭ್ರುವಾಹನ ಎಂಬುದಾಗಿ ಪ್ರಖ್ಯಾತನಾದ. ಹೀಗೆ ಯಾರು ಅರ್ಜುನ ತಾನು ಇರಾವಾನ್ ಎನ್ನುವಂತಹ ಮಗನನ್ನ ಉಲೂಪಿಯಲ್ಲಿ ಪಡೆದ ನಂತರ ಚಿತ್ರಾಂಗದೆಯನ್ನ ಮದುವೆಯಾಗಿ ಅವಳಲ್ಲಿ ಬಭ್ರುವಾಹನ ಎಂಬಂತಹ ಮಹಾಪರಾಕ್ರಮಶಾಲಿಯಾದಂತಹ ಮಗನನ್ನ ಪಡೆದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇವತ್ತು ನಮಗೆ ಉಪಲಬ್ಧ ಇರುವಂತಹ ಮಹಾಭಾರತದ ಪಾಠಗಳಲ್ಲಿ ಏನಿದೆ, ಈ ಚಿತ್ರಾಂಗದೆ ಅಂದ್ರೆ ಮಹಾಭಾರತದ ಔತ್ತರೇಯ ಪಾಠ, ಉತ್ತರ ಭಾರತದ ಪಾಠಗಳಲ್ಲಿ ಸಿಗುವಂತೆ ಅವಳು ಮಣಿಪುರ ಎನ್ನುವಂತಹ ಒಬ್ಬ ರಾಜನ ಮಗಳು ಅಂತ. ಮಣಿಪುರ ಎನ್ನುವಂತಹ ದೇಶ, ಅದರ ರಾಜರಾದಂತ ಚಿತ್ರವಾಹನ ಎನ್ನುವಂತ ಮಗಳು ಅಂತ ತಿಳಿಸ್ತಾ ಇದ್ದಾರೆ. ಮಹಾಭಾರತದ ಆದಿಪರ್ವದಲ್ಲಿ ಹೇಳುವಂತೆ ಸಮುದ್ರ ತೀರೇಣ ಶನೈಹಿ ಮಣಲೂರಂ ಜಗಾಮಹ. ಅರ್ಜುನ ಪ್ರಯಾಣವನ್ನು ಮಾಡ್ತಾ ಮಾಡ್ತಾ, ಸಮುದ್ರ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ತಾ ಮಣಲೂರು ಎನ್ನುವಂತಹ ಕ್ಷೇತ್ರಕ್ಕೆ ಬಂದ. ಅಲ್ಲಿ ಮಣಲೂರೇಶ್ವರಂ ರಾಜನ್ ಧರ್ಮಜ್ಞಂ ಚಿತ್ರವಾಹನಂ ತಸ್ಯ ಚಿತ್ರಾಂಗದ ನಾಮ ದುಹಿತ ಚಾರುದರ್ಶನ. ಆ ಚಿತ್ರವಾಹನನಿಗೆ ಯಾರು ಚಿತ್ರಾಂಗದ ಎನ್ನುವಂತ ಒಂದು ಸುಂದರಿಯಾದಂತ ಮಗಳಿದ್ದಳು, ಅವಳನ್ನ ಮದುವೆಯಾದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಚಿತ್ರವಾಹನ ಎಂಬುದಾಗಿ ಇದೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅವನು ವೀರಸೇನ ಎಂಬುದಾಗಿ ಅವನ ಹೆಸರು, ಮತ್ತು ಅವನ ರಾಜ್ಯ ಯಾವುದು, ಪಾಂಡ್ಯ ದೇಶ ಅಂತ. ಬಹುಶಃ ಅನೇಕ ಜ್ಞಾನಿಗಳು ಅಭಿಪ್ರಾಯ ಪಡುವಂತೆ ಇವನಿಗೇನೆ, ಯಾರಿಗೆ ವೀರಸೇನನಿಗೇನೆ ಚಿತ್ರವಾಹನ ಎಂಬ ಹೆಸರು ಇದ್ದಿರಬಹುದು ಅಂತ ಊಹೆ ಮಾಡ್ತಾರೆ. ಆದರೆ ಆಚಾರ್ಯರ ನಿರ್ಣಯ ಎಂಬುದು ನಮಗೆ ಅತ್ಯಂತ ಪ್ರಧಾನವಾದದ್ದು. ಅದು ಪಾಂಡ್ಯ ದೇಶದ ರಾಜರಾದಂತಹ ವೀರಸೇನ, ಅವನ ಮಗಳು ಚಿತ್ರಾಂಗದೆ ಅಂತ. ಹೀಗೆ ಮದುವೆ ಕಾರ್ಯಲ್ಲೂ ಕೂಡ ಆಯಿತು. ಅದಾದ ಮೇಲೆ ಅವನು 3 ತಿಂಗಳ ಕಾಲ ಅಲ್ಲಿ ವಾಸವಾಗಿದ್ದು ನಂತರ ಅವರನ್ನು ಬಿಟ್ಟು ಮತ್ತೆ ತಾನು ಪ್ರಯಾಣವನ್ನು ಮುಂದುವರಿಸಿದ ಎನ್ನುವಂತಹ ಭಾಗ ನಮಗೆ ಮಹಾಭಾರತದಲ್ಲಿ ಉಪಲಬ್ಧವಾಗ್ತದೆ. ಇವತ್ತು ನಮಗೆ ಬಭ್ರುವಾಹನ ಅಂದ ತಕ್ಷಣ ಮೊದಲು ನೆನಪರೋದು ಪಿಕ್ಚರ್ ನೆನಪು ಬಂದ್ಬಿಡುತ್ತೆ. ಇದರಲ್ಲಿ ಚಾರಿಣಿಯ ಮಗ ಹಾಗೆ ಹೀಗೆ ಅಂತೆಲ್ಲ ಏನೇನೋ ಭಾಗಗಳೆಲ್ಲ ಸೇರಿದ್ದಾವೆ. ಅದೆಲ್ಲವೂ ಕೂಡ ಒಂದು ಚಲನಚಿತ್ರದ ಪೋಷಣೆಗೋಸ್ಕರ ಮಾಡಿದ್ದು. ಆದರೆ ಮಹಾಭಾರತದಲ್ಲಿ ಬರುವಂತೆ ಯುದ್ಧವೂ ಕೂಡ ಆಗುತ್ತೆ, ಯುದ್ಧದಲ್ಲಿ ಅರ್ಜುನನು ಕೂಡ ಸಾಯ್ತಾನೆ. ಆದರೆ ಈ ರೀತಿಯಾಗಿ ಬೈಯೋದು, ಅವನು ಮರೆತು ಬಿಟ್ಟಿದ್ದು ಅದೆಲ್ಲವೂ ಕೂಡ ಅಲ್ಲಿ ಇಲ್ಲ. ಅರ್ಜುನನಿಗೆ ತನ್ನ ಮಗನ ಪರಾಕ್ರಮವನ್ನು ಕಾಣಬೇಕು ಅಂತ ಅತ್ಯಂತ ಉತ್ಕಟವಾದಂತ ಬಯಕೆ ಅಂತ. ಅಲ್ಲಿ ಹೇಳುವಂತೆ ಏನಾಗುತ್ತೆ, ಇದು ಅಶ್ವಮೇಧದ ಕುದುರೆ ಬಭ್ರುವಾಹನನ ರಾಜ್ಯಕ್ಕೆ ಬರುತ್ತೆ. ಆವಾಗ ಬಭ್ರುವಾಹನ ತನ್ನ ತಂದೆಯ ಕುದುರೆ ಇಲ್ಲಿಗೆ ಬಂದಿದೆ ಅಂತ ಅದನ್ನ ಗೌರವ ಮಾಡಿ ಸ್ವಾಗತ ಮಾಡ್ತಾನೆ. ಆದರೆ ಅರ್ಜುನ ಬಂದು ಹೇಳ್ತಾನೆ, ಇದು ನೀನು ಸರಿಯಾದದ್ದಲ್ಲ ಅಂತ. ಯಾಕೆಂದ್ರೆ ನೀನೊಬ್ಬ ಕ್ಷತ್ರಿಯನಿಗೆ ಯೋಗ್ಯವಾದದ್ದು ಏನು,
ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಅದರೊಟ್ಟಿಗೆ ಬಂದಂತಹ ವೀರರೊಟ್ಟಿಗೆ ಯುದ್ಧವನ್ನು ಮಾಡುವುದು ಕ್ಷತ್ರಿಯರ ಕರ್ತವ್ಯ. ನೀನ್ ನೋಡಿದ್ರೆ ಹೆಂಗಸರ ತರ ಕುದುರೆ ಪೂಜೆ ಮಾಡಿ ಕರ್ಕೊಳ್ತಾ ಇದ್ದಿಲ್ಲ, ನಿನಗೆ ಸರಿಯಲ್ಲ ಅಂತ ಅವನನ್ನ ರೊಚ್ಚಿಗೆ ಬೀಸ್ತಾನೆ ಸ್ವಲ್ಪ. ಅಂದ್ರೆ ಉದ್ದೇಶ ಎಷ್ಟು, ತನ್ನ ಮಗನ ಪರಾಕ್ರಮವನ್ನು ನೋಡ್ಬೇಕು ಅಂತ. ಹೀಗೆ ಹೇಳಿದಾಗ ಮತ್ತೆ ಅಲ್ಲಿ ಬಬ್ರುವಾಹನ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಆ ಸಂದರ್ಭದಲ್ಲಿ ನಾಗಲೋಕದಿಂದ ಗುಲೂಪಿ ಕೂಡ ಬರ್ತಾಳೆ, ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಅರ್ಜುನ ಕೂಡ ಸಾಯ್ತಾನೆ. ಮತ್ತೆ ಅಲ್ಲಿ ಅವನು ಪುನಃ ಬದುಕಿಸ್ತಾನೆ ಅಂತ ಮಹಾಭಾರತದಲ್ಲಿ ನಮಗೆ ಸಿಗುತ್ತೆ. ಆದರೆ ಅರ್ಜುನ ಮರೆತಿದ್ದ ಆ ರೀತಿಯಾದಂತಹ ಎಲ್ಲ ಅಂಶಗಳು ಕೂಡ ಅದು ಚಲನಚಿತ್ರದಲ್ಲಿ ಮಾತ್ರ ಉಪಯೋಗಿಸಿದ್ದಾರೆ, ಅದು ನಿಜವಾದಂತದ್ದು ಅಲ್ಲ. ಅಲ್ಲಿ ಮಹಾಭಾರತದಲ್ಲಿ ಅಶ್ವಮೇಧಿಕ ಪರ್ವದಲ್ಲಿ ಹೇಳುವಂತೆ ಉಲೂಪಿ ತಾನೇ ಮಾಡ್ತಾಳೆ, ಸಂಜೀವಿನಿ ಔಷಧಿಯ ಮೂಲಕ ಅರ್ಜುನನನ್ನು ಬದುಕಿಸಿದಳೆ ಎಂಬುದಾಗಿ ಅಲ್ಲಿ ವಿಚಾರ ಬರುತ್ತೆ. ಹೀಗೆ ಇಷ್ಟ ಆಯಿತು. ಮುಂದೆ ಪುತ್ರಂ ವೀರಂ ಜನಯಿತ್ವಾರ್ಜುನೋತೋ ಗಚ್ಚನ್ ಪ್ರಭಾಸಂ ಶಾಪತೋ ಗ್ರಾಹದೇಹಾಃ. ಅಮೂಮುಚತ್ ಚಾಪ್ಸರಸಃ ಸ ಪಂಚ ತಾಭಿರ್ಗೃಹೀತಃ ಪ್ರವಿಕೃಷ್ಯ ತೀರಂ. ಪದಚ್ಛೇದ. ಪುತ್ರಂ ವೀರಂ ಜನಯಿತ್ವ ಅರ್ಜುನಃ ಅತಃ ಗಚ್ಚನ್ ಪ್ರಭಾಸಂ ಶಾಪತಃ ಗ್ರಾಹದೇಹಾಃ ಅಮೂಮುಚತ್ ಚ ಅಪ್ಸರಸಃ ಸಹ ಪಂಚ ತಾಭಿಃ ಗೃಹೀತಃ ಪ್ರವಿಕೃಷ್ಯ ತೀರಂ. ಪುತ್ರಂ ವೀರಂ, ಹೀಗೆ ಪರಾಕ್ರಮಿಯಾದಂತಹ ಬಭ್ರುವಾಹನನನ್ನ ಜನಯಿತ್ವ ಹುಟ್ಟಿಸಿ ಅರ್ಜುನ ಏನ್ ಮಾಡಿದ, ಅತಃ ಗಚ್ಚನ್ ಅಲ್ಲಿಂದ ಪ್ರಯಾಣವನ್ನು ಮುಂದುವರಿಸಿದ. ಎಲ್ಲಿಗೆ ಪ್ರಯಾಣ ಮುಂದುವರಿಸಿದ? ತಮಿಳುನಾಡಿನ ಆ ಒಂದು ಪಾಂಡ್ಯ ದೇಶದಿಂದಾಗಿ, ಪಾಂಡ್ಯ ರಾಜ್ಯದಿಂದಾಗಿ ಪ್ರಭಾಸ ಕ್ಷೇತ್ರಕ್ಕೆ ಪ್ರಯಾಣವನ್ನು ಮುಂದುವರಿಸಿದ. ಆ ಸಂದರ್ಭದಲ್ಲಿ ಏನಾಯ್ತು, ಒಂದು ಕನ್ಯಾತೀರ್ಥ ಅಂತ, ಇವತ್ತು ನಾವೇನು ಪ್ರಸಿದ್ಧವಾದಂತಹ ಕನ್ಯಾಕುಮಾರಿ ಅಂತ ಇದೆಯಲ್ಲ, ಅಲ್ಲಿ ಅಲ್ಲಿ 5 ತೀರ್ಥಗಳಿದ್ವು ಎಂಬುದಾಗಿ ತಿಳಿಸ್ತಾರೆ. ಅಲ್ಲಿ ಏನಾಯ್ತು, ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಶಾಪತೋ ಗ್ರಾಹ ದೇಹಾಹ, ಅಲ್ಲಿ ಸರೋವರಗಳಿತ್ತು, 5 ಸರೋವರಗಳು. ಆ 5 ಸರೋವರಗಳಿದ್ದು ಅದಕ್ಕೆ ಅಗಸ್ತ್ಯ, ಸೌಭದ್ರ್ಯ, ಪೌಲೋಮ, ಭಾರದ್ವಾಜ ಮತ್ತು ಕಾರಂಧಮ ಅಂತ ಹೆಸರು. ಅಗಸ್ತ್ಯ ತೀರ್ಥಂ ಸೌಭದ್ರಂ ಪೌಲೋಮಂ ಚ ಸುಪಾವನಂ ಕಾರಂಧಮಂ ಪ್ರಸನ್ನಂ ಚ ಹಯಮೇಧ ಫಲಂ ತತತ್ ಅಂತ ಅಲ್ಲಿ ವಿಶೇಷವಾಗಿ ಸ್ನಾನವನ್ನು ಮಾಡಿದರೆ ಹಯಮೇಧ ಫಲ, ಅಶ್ವಮೇಧ ಯಾಗವನ್ನು ಮಾಡಿದಂತ ಫಲ ಬರುತ್ತೆ ಎಂಬುದಾಗಿ ಆ ಅಶ್ವಮೇಧಿಕ ಪರ್ವದಲ್ಲಿ ಈ ಒಂದು ಮಹಾಭಾರತದಲ್ಲಿ ಮಾತನ್ನ ಹೇಳ್ತಾರೆ. ಅಲ್ಲಿ ಅದು ಭಾರದ್ವಾಜಸ್ಯ ತೀರ್ಥಂತು ಪಾಪ ಪ್ರಶಮನಂ ಮಹತ್ ಏತಾನಿ ಪಂಚತೀರ್ಥಾನಿ ದದರ್ಶ ಕುರು ಸತ್ತಮಃ ಅಂತ ಭಾರದ್ವಾಜ ಋಷಿಗಳು ಅಲ್ಲಿ ವಿಶೇಷವಾಗಿ ತಪಸ್ ಮಾಡ್ತಾ ಇದ್ದಂತಹ ಸ್ಥಳ ಎಂಬುದಾಗಿ ಅಲ್ಲಿ ತಿಳಿಸ್ತಾರೆ. ಹೀಗೆ ಅಲ್ಲಿ ಅಂತಹ ಸ್ಥಳಕ್ಕೆ ಅವರು ಅರ್ಜುನ ಬಂದ.
ಅಲ್ಲಿ ಇದ್ದಂತಹ ಋಷಿಮುನಿಗಳನ್ನು ವಿಚಾರಿಸಿದಾಗ ಅವನಿಗೆ ತಿಳಿಯಿತು, ಇಲ್ಲ, ಈ 5 ತೀರ್ಥಗಳಲ್ಲಿ 5 ಮೊಸಳೆಗಳಿದ್ದಾವೆ. ಆ ಮೊಸಳೆ ಇರುವಂತಹ ಕಾರಣ ಯಾರು ಕೂಡ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ. ಯಾಕೆಂದ್ರೆ ಅತ್ಯಂತ ಭಯಾನಕವಾದಂತಹ ಮೊಸಳೆಗಳು, ಅಲ್ಲಿಗೆ ಹೋಗ್ಬಿಟ್ರೆ ಅವುಗಳು ತಿಂದೇ ಹಾಕಿ ಬಿಡ್ತಾವೆ. ಹಾಗಾಗಿ ಯಾರು ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ ಎಂಬುದಾಗಿ ಆ ಋಷಿಮುನಿಗಳು ತಿಳಿಸ್ತಾರೆ. ಆ ರೀತಿಯಾಗಿ ತಿಳಿಸಿದಾಗ ಅವನೇನ್ ಮಾಡ್ತಾನೆ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಅಲ್ಲಿ ಇದ್ದಂತಹ ಗ್ರಾಹ ದೇಹ, ಗ್ರಾಹ ಅಂದ್ರೆ ಮೊಸಳೆ, ಆ ಮೊಸಳೆಯ ಅಲ್ಲಿ ಮೊಸಳೆಗಳಿದ್ದು, ಅದು ಬರೀ ಮೊಸಳೆಗಳಲ್ಲ, ಮೂಲತಃ 5 ಮೊಸಳೆಗಳು ಕೂಡ ಅಪ್ಸರಸಹ, ಅಪ್ಸರಾ ಸ್ತ್ರೀಯರು. ಒಬ್ಬ ಋಷಿಯ ಶಾಪದಿಂದಾಗಿ ಆ 5 ಜನ ಅಪ್ಸರೆಯರು ಕೂಡ ಆ ಕನ್ಯಾ ತೀರ್ಥಗಳಲ್ಲಿ, 5 ಕನ್ಯಾ ತೀರ್ಥಗಳಲ್ಲಿ ಮೊಸಳೆಗಳಾಗಿ ಹುಟ್ಟಿದ್ದರು. ಈ ಅರ್ಜುನ ಅಲ್ಲಿಗೆ ಇಳಿದ ಸ್ನಾನಕ್ಕೋಸ್ಕರ ಅಂತ. ಅರ್ಜುನ ಯಾವಾಗ ಅವನು ಸ್ನಾನಕ್ಕೋಸ್ಕರ ಅಂತ ಇಳಿದನೋ ಆವಾಗ ಏನಾಯ್ತು, ಅರ್ಜುನನನ್ನ ಅವುಗಳು ಹಿಡಿದುಕೊಂಡ್ಬಿಟ್ವು. ಹಿಡಿದುಕೊಂಡಾಗ ಏನಾಯ್ತು, ಆ ಅರ್ಜುನ ಆ ಎಲ್ಲಾ ಆ ಮೊಸಳೆಗಳನ್ನು ಕೂಡ ತೀರಕ್ಕೆ ಎಳೆದು ತಂದ. ಪ್ರವಿಕಷ್ಯ ತೀರಂ, ಎಳೆದಾಗ ಏನಾಯ್ತು, ಅವುಗಳೆಲ್ಲವೂ ಕೂಡ ಶಾಪದಿಂದಾಗಿ ವಿಮೋಚನೆಗೊಂಡವು ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಆ ಯಾರು ಈ ಅರ್ಜುನ ಆ ಒಂದು ಕ್ಷೇತ್ರಕ್ಕೆ ಬರ್ತಾನೆ. ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ಇದ್ದಂತಹ ಋಷಿಮುನಿಗಳನ್ನ ಕೇಳ್ತಾನೆ, ಯಾಕೆ ಯಾರಿಲ್ಲಿ ಸ್ನಾನ ಮಾಡ್ತಾ ಇಲ್ಲ ಸರೋವರಗಳಲ್ಲಿ ಅಂತ. ಆ ರೀತಿಯಾಗಿ ಕೇಳಿದಾಗ ಅಲ್ಲಿ ಇದ್ದಂತಹ ಋಷಿಮುನಿಗಳು ಹೇಳ್ತಾರೆ, ಇಲ್ಲ, ಇಲ್ಲಿ ಮೊಸಳೆಗಳಿದ್ದಾವೆ, ಭಯಾನಕವಾದಂತಹ ಮೊಸಳೆಗಳು, ಹಾಗಾಗಿ ಯಾರು ಕೂಡ ಸ್ನಾನಕ್ಕೆ ಹೋಗ್ತಾ ಇಲ್ಲ ಅಂತ. ಈ ರೀತಿಯಾಗಿ ಹೇಳಿದಾಗ ಅರ್ಜುನ ಆ ಒಂದು ಇದಕ್ಕೆ ಹೋಗ್ತಾನೆ, ಸರೋವರಕ್ಕೆ ಹೋಗ್ತಾನೆ. ಸರೋವರಕ್ಕೆ ಹೋದಾಗ ಅಲ್ಲಿ ಒಂದು ಮೊದಲನೇ ಸರೋವರಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಮೊಸಳೆ ಹಿಡಿಯುತ್ತೆ, ಅದನ್ನ ಎಳೆದುಕೊಂಡು ಬರ್ತಾನೆ ಅಂತ. ವಿಶೇಷವಾಗಿ ನಮಗೆ ವ್ಯಾಖ್ಯಾನದಲ್ಲಿ ಹೇಳುವಂತೆ, ಏತಾಸ್ತು ಮಮತಾ ಸಖ್ಯ ಚತಸ್ರೋನ್ಯ ಜಲೆ ಸ್ಥಿತಾ ಏತಾ ಅಪಿ ಮಹಾಭಾವೋ ಮುನಿಶಾಪಾತ್ ವಿಮೋಚಯ ಅಂತ. ಅಂದ್ರೆ ಮೊದಲೇ ಸರೋವರಕ್ಕೆ ಹೋಗ್ತಾನೆ, ಅಲ್ಲಿ ಒಂದು ಮೊಸಳೆ ಹಿಡಿಯುತ್ತೆ, ಎಳೆದುಕೊಂಡು ಬರ್ತಾನೆ ತೀರಕ್ಕೆ. ಶಾಪ ಪರಿಹಾರ ಆಗುತ್ತೆ, ಅಪ್ಸರ ದೇಹ ಬರುತ್ತೆ. ಆವಾಗ ಆ ಮೊದಲನೆಯ ಅಪ್ಸರ ಸ್ತ್ರೀ ಹೇಳ್ತಾಳೆ ಅಂತೆ, ಅವಳ ಹೆಸರು ವರ್ಗ ಅಂತ. ವರ್ಗ ಎನ್ನುವಂತಹ ಮೊದಲ ಅಪ್ಸರಾ ಸ್ತ್ರೀ ಹೇಳ್ತಾಳೆ, ಓ ಪರಾಕ್ರಮಿಯೇ, ಚತಸ್ರಃ ಅನ್ಯಾಹ ಜಲೇ ಸ್ಥಿತಾಹ, ನನ್ನನ್ನು ಬಿಟ್ಟು ಇನ್ನು 4 ಜನ ಇಲ್ಲಿ ಇದ್ದಾರೆ ಈ ಬೇರೆ ಬೇರೆ ಸರೋವರಗಳಲ್ಲಿ. ಹಾಗಾಗಿ ನೀನು ಅವರೆಲ್ಲರನ್ನೂ ಕೂಡ ಮುನಿಶಾಪಾತ್ ವಿಮೋಕ್ಷಯ, ಋಷಿಗಳ ಶಾಪದಿಂದಾಗಿ ನೀನು ಅವರನ್ನು ಕೂಡ ಆ ಉದ್ಧಾರ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾಳೆ. ಹೀಗೆ ಆ ಅರ್ಜುನ ಏನ್ ಮಾಡಿದ, ಉಳಿದ 4 ಸರೋವರಗಳಿಗೂ ಹೋದ. ಮತ್ತೆ ಅಲ್ಲಿ ಯಥಾವತ್ತಾಗಿ ಆಗುತ್ತೆ, ಆ ಮೊಸಳೆಗಳು ಅವರ ಕಾಲನ್ನು ಹಿಡಿತಾವೆ. ಅರ್ಜುನ ತನ್ನ ಪರಾಕ್ರಮದಿಂದಾಗಿ ಆ ಮೊಸಳೆಗಳನ್ನ ತೀರಕ್ಕೆ ತಂದು ಎಳಿತಾನೆ. ಎಳೆದಾಗ ಆ ಮೊಸಳೆಯ ಜನ್ಮ ಹೋಗಿ ಅವರಿಗೆ ದಿವ್ಯವಾದಂತಹ ಅಪ್ಸರ ಶರೀರ ಎಂಬುದು ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅವರಿಗೆ ಯಾಕೆ ಆ ರೀತಿಯಾದಂತಹ ಶಾಪ ಬಂತು, ಶಾಪಕ್ಕೆ ಕಾರಣ ಏನು ಮತ್ತು ಪರಿಹಾರ ಅದಕ್ಕೆ ಕಾರಣ ಏನು ಎನ್ನುವಂತಹ ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ಕಾರ.